ಮುಳಬಾಗಿಲು ತಾಲೂಕಲ್ಲಿ ವಡ್ಡಳ್ಳಿಗೆ ಬಿಟ್ರೆ ತುಂಬಾ ಹತ್ತಿರದಲ್ಲಿ, ಮತ್ತೆ ಈ ಕಡೆ ರಾಮಾಪುರ, ಕೊತ್ತೂರು, ಮತ್ತೆ ಕಂಚಿನಹಳ್ಳಿ, ಮರೆಯೂರು ಈ ಭಾಗದ ಸುತ್ತಮುತ್ತಲು ಇರತಕ್ಕಂತ ಅಂಬ್ಲಿಕಲ್ ಪಂಚಾಯತಿ ಸೇರಿರ್ತಕ್ಕಂತ ಈ ಒಂದು ಕೇಂದ್ರ ಸ್ಥಾನ. ಇಲ್ಲಿ ಅಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಆರೋಗ್ಯದ ಬಗ್ಗೆ ಒಂದು ಕ್ಯಾಂಪ್ ಅನ್ನ ನಡೆಸಬೇಕು. ಈ ಭಾಗದ ಜನರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತದ್ದು ಮತ್ತು ಅವರಿಗೆ ಏನು ಕಾಯಿಲೆಗಳು ಸಣ್ಣ ಪುಟ್ಟ ಇದ್ದಾವೋ, ಸಾಮಾನ್ಯವಾಗಿ ಗ್ರಾಮೀಣ ಪ್ರಾಂತ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥವ್ರಿಗೆ ಏನು ಕಾಯಿಲೆ ಇದೆ, ಅವ್ರು ಏನು ತೋರಿಸ್ಕೋಬೇಕು, ಅವ್ರು ಮಾತ್ರ ತಗೊಳ್ತಕ್ಕಂಥದ್ದು BP, ಶುಗರ್ ಇಂಥವೆಲ್ಲ ಇರ್ತವೆ. ಇಂತಹ ವಿಷಯಗಳು ಸಂಬಂಧಪಟ್ಟಾಗೆ ಅರಿವು ಮೂಡಿಸ್ತಕ್ಕಂಥದ್ದು ಆಗ್ಬೇಕು ಮತ್ತು ಈ ಭಾಗದ ಜನರಿಗೆ ಒಳ್ಳೆ ಆರೋಗ್ಯ ಸಿಗಬೇಕು. ಒಂದು ಆಲೋಚನೆ ಮೇಲೆ ನಮ್ಮ ಅಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಅವರು ಶ್ರೀ ವೆಂಕಟರಾಮಣ್ಣವರು, ಇದೇ ಕೊತ್ತೂರು ಗ್ರಾಮದ ನಿವಾಸಿಗಳು, ರಾಮಾಪುರ ಕೊತ್ತೂರು ಗ್ರಾಮ ಈ ಭಾಗದ ನಿವಾಸಿಗಳು. ಇವರು ಏನಂದ್ರೆ ಈ ಪ್ರಾಂತ್ಯದಲ್ಲಿ ಸೇವೆ ಮಾಡುವಂತ ಒಂದು ಮನೋಭಾವ ಇಟ್ಕೊಂಡಿರ್ತಕ್ಕಂಥ ಒಂದು ಚಾರಿಟಬಲ್ ಟ್ರಸ್ಟ್ ಇದು. ವಿಶೇಷವಾಗಿ ಈ ದಿನ ನಮ್ಮ ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರುಗಳ ಅಧ್ಯಕ್ಷರು, ಏನು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಸಮಿತಿ ಇದೆ, ಅದಕ್ಕೆ ಒಂದು ತಾಲೂಕು ಮಟ್ಟದ ಸಮಿತಿ ಇದೆ. ಅದರ ಅಧ್ಯಕ್ಷರಾಗಿ ನಮ್ಮ ಶಂಕರಣ್ಣವರು ಮತ್ತೆ ನಮ್ಮ ಕೃಷ್ಣಮೂರ್ತಿ ಈ ಭಾಗದಲ್ಲಿ ಏನು ಫುಡ್ ಕ್ಯಾಂಪ್ ತುಂಬಾ ಚೆನ್ನಾಗಿ ಅವರು ತಾಲೂಕಲ್ಲಿ ಒಳ್ಳೆ ಚಿರಪರಿಚಿತರು. ಮತ್ತೆ ನಮ್ಮ ಮಿತ್ರರು ನಿಮ್ಮ ಶಶಿಧರ್ ಅಂತ ದೊಡ್ಡಪ್ಪ ಅಂಬ್ಲಿಕಲ್ ಪಂಚಾಯತಿ ಅವರು, ಮತ್ತು ವಿಶೇಷವಾಗಿ ಇಲ್ಲಿ ನುರಿತ ವೈದ್ಯರು ಮತ್ತು ನರ್ಸ್ಗಳು ಎಲ್ಲರೂ ಕೂಡ ಬಂದು ಈ ಭಾಗದಲ್ಲಿ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡಬಗ್ಗರಿಗೆ ಆರೋಗ್ಯ ಸಿಗಬೇಕು, ಅವರಲ್ಲಿ ಸುಧಾರಣೆ ತರಬೇಕು, ಅವರ ಆರೋಗ್ಯಗಳು ಚೆನ್ನಾಗಿ ಆಗ್ಬೇಕು ಅಂತೇಳಿ ಈ ಪ್ರಾಂತದಲ್ಲಿ ಎಲ್ಲರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಕ್ಯಾಂಪ್ ಅನ್ನು ನಡೆಸ್ತಾ ಇದ್ದಾರೆ. ಈ ಕ್ಯಾಂಪಿನಲ್ಲಿ ಅತಿ ಮುಖ್ಯವಾಗಿ ಇನ್ನು ಅಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ವೆಂಕಟರಾಮಣ್ಣವರು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನ ಈ ಭಾಗದ ಜನರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟು ಈ ತಾಲೂಕಿನಲ್ಲಿ ನಮ್ಮ ಸೇವೆ ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ಆಲೋಚನೆ ಮೇಲೆ ಬಂದಿದ್ದಾರೆ. ಇಂತಹ ಕ್ಯಾಂಪ್ಗಳು ಮಾಡೋ ಮುಖಾಂತರ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಿ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ, ನಿಜವಾಗ್ಲೂ ಅಂತ ಆಲೋಚನೆ ಮೇಲೆ ಎಲ್ಲರೂ ಕೂಡ ಆ ರೀತಿ ಸಿಗಲ್ಲ. ನಮಗೆ ಎಲ್ಲ ಒಬ್ಬೊಬ್ರು ಆ ರೀತಿ ಸಿಗ್ತಾರೆ. ಆ ಸಿಗೋ ಅಂತ ಒಂದು ಅಮೃತದಂತ ಒಂದು ನಮ್ಮ ಆಲೋಚನೆ ದಿಕ್ಕುಗಳನ್ನ ಕರೆಕ್ಟ್ ಆಗಿ ತಗೊಂಡು ಹೋಗುವಂತ ಮನಸ್ಸಿರ್ತಕ್ಕಂಥ ವೆಂಕಟರಾಮಣ್ಣ ಮತ್ತು ಅವರ ಕುಟುಂಬ ಸಂಪೂರ್ಣವಾಗಿ ಸೇವೆಗೆ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಸಮಾಜದಲ್ಲಿ ಸೇವೆ ಮಾಡೋ ದೃಷ್ಟಿಯಿಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಸೇವೆಗಳು ಅವರಿಂದ ಸಿಗಲಿ. ಆರೋಗ್ಯದ ವಿಷಯದಲ್ಲಿ ಇನ್ನು ವಯಸ್ಸಾಗಿರ್ತಕ್ಕಂಥವರಿಗೆ BP, ಶುಗರು ಏನು ತೊಂದರೆ ಆಗಲಿಲ್ಲ, ಆ ಬಡಬಗ್ಗರಿಗೆ ದೂರದ ಒಂದು ಆಸ್ಪತ್ರೆಗಳಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟನೇ. ಅಂತದನ್ನ ಅವ್ರ ಮನೆ ಹತ್ರನ ಬಂದು, ಅವ್ರ ಮನೆ ಬಾಗಿಲಿಗೆ ಬಂದು ಆರೋಗ್ಯ ಸೇವೆ ಕೊಡಬೇಕು. ಮೊದಲು ಅವರ ಆರೋಗ್ಯ ಸುಧಾರಣೆ ಆಗಬೇಕು, ಆನಂತರ ಒಂದೊಂದಾಗಿ ಅವರ ಅಭಿವೃದ್ಧಿಗೆ, ಅವರ ಮಕ್ಕಳಿಗೆ, ಅವರ ಶಾಲಾ ಮಕ್ಕಳಿಗೆ ಓದೋದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಸಿಗುವಂತ ಆಗ್ಬೇಕು. ಆ ದಿಕ್ಕಲ್ಲಿ ನಾವು ಮುಂದಿನ ನಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಅವರು ಇನ್ನ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂದು ನಾನು ಕೂಡ ಈ ಒಂದು ವಿಷಯದಲ್ಲಿ ಮಾತಾಡ್ಲಿಕ್ಕೆ ತುಂಬಾ ಆಸಕ್ತಿ ವಹಿಸಿದ್ದೀನಿ. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಆರೋಗ್ಯದ ಬಗ್ಗೆ ಸುಧಾರಣೆ ಅನ್ನೋದು ತುಂಬಾ ಕಷ್ಟದ ಒಂದು ವಿಚಾರ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಬರಲ್ಲ, ಏನೋ ಒಂದು ಕಾಯಿಲೆ ಇದ್ರು ಕೂಡ ಹಂಗೆ ಇದ್ದು ಹೋಗ್ತಾರೆ. ಏನೋ ಬೆಳಿಗ್ಗೆ ಸಾಯಂಕಾಲ ಅದ್ರಲ್ಲಿ ನೊಂದು ಬೆಂದು ಹಂಗೆ ಇದ್ದು ಹೋಗ್ತಾರೆ. ಏನೋ ಒಂದು ಕಷ್ಟಗಳಲ್ಲಿ ಹಂಗೆ ಇದ್ದು ಹೋಗ್ತಾರೆ. ಆದ್ರೆ ಅವರಿರೋ ಕಡಿಮೆ ಆರೋಗ್ಯ ಸಿಗುವಂತದ್ದು ಆಗ್ಬೇಕಂತ ಹೇಳಿ ಈ ಅಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮ ಕೊಡುವಂತದ್ದಿದೆ. ನೀವು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದಾರೆ. ಬೆಳಗಿಂದ ಸಾಯಂಕಾಲದವರೆಗೂ ಈ ಕಾರ್ಯಕ್ರಮಗಳಿದಾವೆ. ಬರ್ತಕ್ಕಂಥವ್ರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಿದೆ. ಇಲ್ಲೇ ಮೆಡಿಸಿನ್ ಇದೆ, ಇಲ್ಲೇ ಡಾಕ್ಟರ್ಗಳಿದ್ದಾರೆ, ನರ್ಸ್ಗಳಿದ್ದಾರೆ, ಸುಮಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಯಾವ ಹಾಸ್ಪಿಟಲ್ ಇವರು?
ಜಾಲಪ ಆಸ್ಪತ್ರೆ, ನಮ್ಮ ಕೋಲಾರ ಜಾಲಪ ಆಸ್ಪತ್ರೆಯಿಂದ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಒಂದು ಈ ಭಾಗದಲ್ಲಿ ನಿರ್ಮಾಣ ಆಗಿ ಪ್ರತಿ ಹಳ್ಳಿಗೂ ಕೂಡ, ಪ್ರತಿ ಮನೆಗೂ ಕೂಡ ಉಚಿತವಾಗಿ ಒಂದು ಆರೋಗ್ಯದ ಒಂದು ಸೇವೆ ಸಿಗಬೇಕು. ಅದೇ ರೀತಿಯಾಗಿ ಕೂಡ ಕಾನೂನುಗಳ ಸೇವೆ ಕೂಡ ನಾವು ಆ ರೀತಿ ಮಾಡ್ತಾ ಇದೀವಿ. ಇಡೀ ತಾಲೂಕಿನಾದ್ಯಂತ ಕಾನೂನು ಅರಿವು ಕಾರ್ಯಕ್ರಮಗಳು ಕೂಡ ನಾವು ಮಾಡಿ ಜನರಿಗೆ ಅರಿವು ಮೂಡಿಸಿ ಅವರ ಯಾವುದೇ ಜಮೀನು, ಖಾತೆ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು, ಮನೆಯದು ಈ ಸೊತ್ತುಗಳು ಯಾರಿಗೂ ಮೋಸ ಆಗದಿರ ಆ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಸಮವಾಗಿ ಸಮಪಾಲವಾಗಿ ಹಂಚಿಕೆ ಆಗ್ಬೇಕು. ಮತ್ತು ಕಾನೂನು ಅರಿವು ಕಾರ್ಯಕ್ರಮಗಳು ಕೂಡ ಮನೆಗೆ ನಾವು ತಲುಪಿಸ್ತಾ ಇದೀವಿ. ಸರ್ಕಾರದ ಯೋಜನೆಗಳು ಕೂಡ ವ್ಯವಸ್ಥಿತವಾಗಿ ಜನರಿಗೆ ತಲುಪಬೇಕು. ಜನರ ಪ್ರತಿ ಮನೆಗೂ ಕೂಡ ಆ ಯೋಜನೆ ಏನಿದೆಯೋ ಅದು ಸೇರ್ಬೇಕು. ಸರ್ಕಾರದ ಸವಲತ್ತುಗಳು ಕೂಡ ಅದೇ ರೀತಿ ಸೇರ್ಬೇಕು ಅನ್ನೋ ಆಲೋಚನೆ ಮೇಲೆ ಮುಂದಿನ ದಿನಗಳಲ್ಲಿ ಈ ಟ್ರಸ್ಟ್ ಅನೇಕ ಅರಿವು ಕಾರ್ಯಕ್ರಮಗಳು ಕೂಡ ಮಾಡಬೇಕು ಅಂತ ಹೇಳಿ ವೆಂಕಟರಮಣಪ್ಪ ಅವರನ್ನ ಈ ಸಂದರ್ಭದಲ್ಲಿ ಅಪಾರವಾಗಿ ನಾನು ಸ್ಮರಿಸುತ್ತಾ, ನಮ್ಮ ಶಂಕರಣ್ಣವರು ಈ ಭಾಗದಲ್ಲಿ ಮುಂದೆ ನಿಂತು ಇಂದು ಪ್ರತಿ ಹಳ್ಳಿಯಲ್ಲೂ ಕೂಡ ಇಂಥ ಒಂದು ವ್ಯವಸ್ಥಿತವಾದಂತ ಒಂದು ಕ್ಯಾಂಪ್ ಆಗ್ಬೇಕು. ಎಲ್ಲಾ ರೀತಿಯಲ್ಲೂ ಅರಿವು ಬರಬೇಕು. ಏನೋ ಅವರ ಆಸ್ತಿ ಪಾಸ್ತಿ, ಮನೆ ಮಠ ಮತ್ತು ಎಲ್ಲಿ ವಂಚನೆ ಆಗದಿರ ಯಾರಿಗೂ ಕೂಡ ಅನಾರೋಗ್ಯದಿಂದ ಕೂಡಲೇ ತೋರಿಸುವಂತದ್ದಾಗಬೇಕು. ಮತ್ತು ಉದ್ಯೋಗದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನರಿಗೆ ಉದ್ಯೋಗ ಅವಕಾಶಗಳು ಕೂಡ ಸಿಗುವಂತದ್ದಾಗಬೇಕು. ಓದಿ ಇವತ್ತು ನಿರುದ್ಯೋಗದಲ್ಲಿರ್ತಕ್ಕಂಥವ್ರು ಅನೇಕ ಯುವಕರು ಇವತ್ತು ಗ್ರಾಮೀಣ ಭಾಗದಲ್ಲಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಉದ್ಯೋಗ ಸಿಗುವಂತ ಒಂದು ವ್ಯವಸ್ಥೆ ಈ ಭಾಗದಲ್ಲಿ ಆಗ್ಬೇಕು. ಅಂತ ಕಂಪನಿಗಳನ್ನ ಇಲ್ಲಿ ಸ್ಥಾಪನೆ ಮಾಡೋದಂತೂ ಕೂಡ ಆಗ್ಬೇಕು. ಅದು ಶಿಕ್ಷಿತವಾಗಿ ಬೆಳೆದಂತವ್ರು ಈ ಭಾಗದಲ್ಲಿ ಬಂದು ಒಂದು ಗ್ರಾಮೀಣ ಭಾಗದಲ್ಲಿ ಕಂಪನಿಗಳನ್ನ ಸ್ಥಾಪನೆ ಮಾಡಿ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ನುರಿತ ವಿದ್ಯಾರ್ಥಿಗಳು ಮತ್ತು ವಿದ್ಯಾವಂತರು ಮತ್ತು ITI ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರೆಲ್ಲರೂ ಕೂಡ ಇಲ್ಲೇ ಉದ್ಯೋಗ ಸಿಗುವಂತ ವ್ಯವಸ್ಥೆ ನಿರ್ಮಾಣ ಆದಾಗ ಈ ದೇಶ ಅಭಿವೃದ್ಧಿ ದಿಕ್ಕಲ್ಲಿ ಹೋಗ್ತಾ ಇದೆ, ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನಾವು ಸಾಬೀತುಪಡಿಸುವುದು. ಗ್ರಾಮೀಣ ಭಾಗ ಯಾವತ್ತು ಅಭಿವೃದ್ಧಿ ಆಗ್ತದೋ ಅವತ್ತು ದೇಶ ಅಭಿವೃದ್ಧಿ ಆದಂಗೆ ಅನ್ನೋ ಆಲೋಚನೆ ಮೇಲೆ ನಾವು ಟ್ರಸ್ಟ್ನ ಅನೇಕ ಕಾರ್ಯಕ್ರಮಗಳು ಈ ದಿಕ್ಕಲ್ಲಿ ನಡೀಬೇಕು. ಇನ್ನು ಮುಂದೆ ಅನೇಕ ಕಂಪನಿಗಳನ್ನ ಕೂಡ ಕರೆಸಿ ಇಲ್ಲೇ ನೇರವಾಗಿ ಉದ್ಯೋಗ ಅವಕಾಶಗಳು ಸಿಗೋಂಗೆ ಈ ಟ್ರಸ್ಟ್ಗಳು ಮಾಡಬೇಕು. ಅಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಅವ್ರ ಮನಸ್ಸು ಮಾಡಿದ್ರೆ ಫಾರಿನ್ ಕಂಪನಿಗಳು ಕೂಡ ಬಂದು ಇಲ್ಲಿ ನೇರವಾಗಿ ನಿರುದ್ಯೋಗಿಗಳನ್ನ ನಿವೃತ್ತ ವಿದ್ಯಾವಂತರನ್ನ ಒಳ್ಳೆ ಇಂಜಿನಿಯರಿಂಗು ಡಿಪ್ಲೊಮಾ ITI ಆಗಿರೋರನ್ನ ಗುರುತಿಸಿ ಅವ್ರಿಗೆ ಇಲ್ಲಿಂದನೇ ಉದ್ಯೋಗವನ್ನ ಆರಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಮಾಡಬೇಕು. ಮುಂದೆ ಎಲ್ಲಾ ಟ್ರಸ್ಟ್ಗಳು ಕೂಡ ಅದೇ ರೀತಿ ಮಾರ್ಗದರ್ಶನ ಆಗ್ಬೇಕು. ಗ್ರಾಮೀಣ ಅಭಿವೃದ್ಧಿಯೇ ದೇಶದ ಧ್ಯೇಯ, ದೇಶದ ಅಭಿವೃದ್ಧಿ, ಗ್ರಾಮೀಣ ಭಾಗದ ಹಳ್ಳಿ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅನ್ನೋ ಒಂದು ಧ್ಯೇಯ ವಾಕ್ಯದ ಮೇಲೆ ನಾವೆಲ್ಲ ಕೂಡ ಮುಂದೆ ನಡೀಬೇಕಂತೇಳಿ ಈ ಸಂದರ್ಭದಲ್ಲಿ ಟ್ರಸ್ಟ್ ಅವರು ಕರೆಸಿ 4 ಮಾತು ಮಾತಾಡೋಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಅಪಾರವಾದ ಧನ್ಯವಾದಗಳು ಸಲ್ಲಿಸ್ಬೇಕು.